ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಸಾಯಿ ಬೂಟಿಕ್. ನೀವು ಈ ಚಾನಲಲ್ಲಿ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಆರಿ ವರ್ಕ್ ಇದೆಲ್ಲವನ್ನು ಕಲಿತೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಮುಂದೆ ಯಾವ ಥರ ವಿಡಿಯೋಸ್ ಬೇಕೋ ಅದನ್ನ ನಾನು ಮಾಡಿ ಹಾಕ್ತೀನಿ. ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ನಾವು ಬ್ಯಾಕ್ ನೆಕ್ಗೆ ಯಾವ ಥರ ಡಿಸೈನ್ಸ್ ಮಾಡೋದು ಅಂತ ಈಗ ಏನು ಕಲ್ತಿದ್ದೀರಾ ಇದರಲ್ಲಿ ಸ್ವಲ್ಪ ಸಿಂಪಲ್ ಆಗಿರೋ ಡಿಸೈನ್ನ ಹೇಳಿಕೊಡ್ತೀನಿ. ಬ್ಯಾಕ್ ನೆಕ್ಗೆ ಬೀಡ್ಸ್ ಡಿಸೈನ್ಸ್ ಹಾಗೂ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡ್ಬೋದು. ನೀವು ಯಾವ ರೀತಿ ನಿಮಗೆ ಬ್ಲೌಸ್ ಮೇಲೆ ವರ್ಕ್ ಬೇಕಾಗಿರುತ್ತೆ ಆ ಥರ ಯಾವ ಸಾರಿ ಇರುತ್ತೆ ಅದರ ಅಪೋಸಿಟ್ ಕಲರ್ ಮೇಲೆ ನೀವು ವರ್ಕ್ ಮಾಡಬೇಕು. ಇವತ್ತು ನಾವು ನಿಮಗೆ ಸಿಂಪಲ್ಲಾಗಿ ಶುಗರ್ ಬೀಡ್ಸ್ ಕಡೆಯಿಂದ ಮಾಡೋ ವರ್ಕ್ಗಳನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ಚೈನ್ ವರ್ಕ್ ಹಾಕ್ಕೊಳ್ಳಿ. ಚೈನ್ ವರ್ಕ್ನ ಸಣ್ಣದಾಗಿ ಈ ರೀತಿ ಹಾಕ್ತಾ ಹೋಗಬೇಕು. ಈ ರೀತಿ ಸೆಕೆಂಡ್ ಲೈನ್ ಕೂಡ ಚೈನ್ ವರ್ಕ್ ಹಾಕ್ಕೋಬೇಕು, ಯಾಕಂದರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ. ಸಿಂಗಲ್ ಚೈನ್ ಹಾಕ್ಕೊಂಡ್ರೆ ಕಾಣಿಸೋದಿಲ್ಲ, ಡಬಲ್ ಚೈನ್ ಹಾಕ್ಕೊಂಡ್ರೆ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಶುಗರ್ ಬೀಡ್ಸ್ ಹಾಕಬೇಕು. ಒಂದೊಂದಾಗಿ ಒಂದೊಂದು ಚೈನ್ಗೆ ಶುಗರ್ ಬೀಡ್ಸ್ ಹಾಕ್ತಾ ಬರಬೇಕು. ಹೀಗೆ ಒಂದು ಚೈನ್ಗೆ ಒಂದು ಶುಗರ್ ಬೀಡ್ಸ್ ಮಾತ್ರ ಹಾಕಬೇಕು. ಈಗ ಇದನ್ನು ಲಾಕ್ ಮಾಡಿಕೊಂಡು ಈಗ ಜರ್ದೋಸಿ ಪೈಪಿಂದ ಈ ಥರ ಕ್ರಾಸ್ ಮೇಲೆ ಡಿಸೈನ್ ಮಾಡ್ಕೋಬೇಕು. ನಿಮಗೆ ಇದು ಮಾರ್ಕ್ ಹಾಕಿದ್ರೆ ನಿಮಗೆ ನೀಟ್ ಆಗಲ್ಲ ಅಂತ ಅನ್ನಿಸ್ದಾಗ ನೀವು ಇದಕ್ಕೆ ಕ್ರಾಸ್ ಆಗಿ ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿನೇ ಈ ಥರ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನೀವು ಈ ಥರ ಪೈಪ್ ವರ್ಕ್ನ ಮಾಡ್ಬೋದು. ಹೀಗೆ ಕ್ರಾಸ್ ಮೇಲೆ ಒಂದೊಂದಾಗಿ ಹಾಕಬೇಕು. ಈ ಪೈಪ್ ಹಾಕೋದಾದ್ಮೇಲೆ ಈ ಥರ ಕಾಣಿಸುತ್ತೆ. ಆಮೇಲೆ ನೀವು ಇದಕ್ಕೆ ಔಟ್ಲೈನ್ ಮಾಡ್ಕೋಬೇಕು ಮಾರ್ಕರಿಂದ. ಈ ಔಟ್ಲೈನ್ಗೂ ನೀವು ಶುಗರ್ ಬೀಡ್ಸ್ನ ಹಾಕ್ಕೋಬೋದು. ಇದು ವರ್ಕ್ ಸ್ವಲ್ಪ ನಿಮಗೆ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಒಂದು ಸ್ಮಾಲ್ ಶುಗರ್ ಬೀಡ್ಸ್ ಲೈನ್, ಒಂದು ದೊಡ್ಡ ಶುಗರ್ ಬೀಡ್ಸ್ ಲೈನ್ ಹಾಗೂ ಇನ್ನೊಂದು ಸ್ಮಾಲ್ ಶುಗರ್ ಬೀಡ್ಸ್ ಲೈನ್ ಹಾಕಿ ನಂತರ ಇದು ಪೈಪ್ನ ಹಾಕಿ ಮತ್ತು ಫಿನಿಶಿಂಗ್ಗೆ ಮತ್ತು ಬಿಗ್ ಮತ್ತು ಸ್ಮಾಲ್ ಶುಗರ್ ಬೀಡ್ಸ್ನ ಯೂಸ್ ಮಾಡಿದ್ರೆ ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ ವರ್ಕ್.
ನಂತರ ಈಗ ಮಾರ್ಕ್ ಹಾಕ್ಕೊಂಡಿದ್ರ ಮೇಲೆ ಈ ಥರ ಶುಗರ್ ಬಿಡ್ಸ್ನ ಹಾಕ್ಕೊತ ಹೋಗಬೇಕು. ಈ ಥರ ಶುಗರ್ ಬೀಡ್ಸ್ಲನ್ನ ಹಾಕ್ಕೊಂಡಾದ್ಮೇಲೆ ಇದನ್ನ ನಾಟ್ ಹಾಕಿ ನಂತರ ಈಗ 6 ಎಳೆ ದಾರ ತಗೊಂಡು ಅದರಿಂದ ಫ್ರೆಂಚ್ ನಾಟ್ ಹಾಕ್ತಾ ಹೋಗಬೇಕು. ಗ್ಯಾಪ್ ಇರೋವಾಗಲೇ ಈ ರೀತಿ 3 ಸಲ ಈ ಥರ ಸುತ್ಕೋಬೇಕು. ಸುತ್ಕೊಂಡ ನಂತರ ಅದನ್ನ ನಾಟ್ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ